ಇನ್ನು ಇತ್ತ ಹೊಸ ವರ್ಷದ ಹೊತ್ತಲ್ಲೇ ಬೆಂಗಳೂರಿನಲ್ಲಿ ಡ್ರಗ್ಸ್ ಹಾವಳಿ ಹೆಚ್ಚಾಗ್ತಾ ಇದೆ. 24 ಕೋಟಿ ಮೌಲ್ಯದ ಡ್ರಗ್ಸ್ ಅನ್ನ ಜಪ್ತಿ ಮಾಡಿದ್ದಾರೆ ಸಿಸಿಬಿ ಪೊಲೀಸರು. ಕೆಆರ್ಪುರಂನ ಟಿಸಿ ಪಾಳ್ಯದಲ್ಲಿ ಸಿಸಿಬಿ ಭರ್ಜರಿ ಬೇಟೆಯಾಡಿದ್ದಾರೆ. ನೈಜೀರಿಯಾ ಮೂಲದ ಮಹಿಳೆಯ ಶಾಪ್ನಲ್ಲಿ ಡ್ರಗ್ಸ್ ದಂಧೆ ನಡೀತಾ ಇರೋದು ಗೊತ್ತಾಗಿದೆ. 12 ಕೆಜಿ ಎಂಡಿಎಂಎ ಕ್ರಿಸ್ಟಲ್ ವಶಕ್ಕೆ ಪಡೆದಿದ್ದಾರೆ ಸಿಸಿಬಿ ಪೊಲೀಸರು. ನೈಜೀರಿಯಾ ಮೂಲದ ರೋಜ್ಲೈಮ್ ಎಂಬ ಮಹಿಳೆಯನ್ನ ಅರೆಸ್ಟ್ ಮಾಡಲಾಗಿದೆ. ಮುಂಬೈನಿಂದ ದಿನಸಿ ಹಾಗೆ ಫುಡ್ ಪ್ಯಾಕೆಟ್ ಜೊತೆಗೆ ಡ್ರಗ್ಸ್ ಅನ್ನ ಸಪ್ಲೈ ಮಾಡಲಾಗ್ತಾ ಇತ್ತು. ಈ ಬಗ್ಗೆ ದಯಾನಂದ್ ಅವರು ಮಾತನಾಡಿದ್ದಾರೆ, ಬನ್ನಿ ನೋಡೋಣ. ಮೊದಲನೇದಾಗಿ ಸಿಸಿಬಿಯ ದಳದ ಮಾದಕ ದ್ರವ್ಯ ನಿಗ್ರಹ ದಳದ ಪೊಲೀಸರು ಈ ಎಂಡಿಎಂಎ ಕ್ರಿಸ್ಟಲ್ ಅದರ ಒಂದು ಜಾಲವನ್ನು ಬೇಯಿಸಿದ್ದಾರೆ. ಇದು ಅಂತರ್ದೇಶೀಯ ಜಾಲ ಆಗಿರ್ತಕ್ಕಂಥದ್ದು. ಇದರಲ್ಲಿ ಒಟ್ಟು 12 ಕೆಜಿಯಷ್ಟು ಈ ಎಂಡಿಎಂಎ ಯೆಲ್ಲೋ ಮತ್ತು ವೈಟ್ ಕ್ರಿಸ್ಟಲ್ ಫಾರ್ಮ್ದಲ್ಲಿರ್ತಕ್ಕಂಥದ್ದು, ಪ್ಯೂರ್ ಫಾರ್ಮಲ್ಲಿರ್ತಕ್ಕಂಥದ್ದನ್ನು ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿದ್ದಾರೆ, ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. ಜೊತೆಗೆ ಒಬ್ಬ ವಿದೇಶಿ ಮಹಿಳೆಯನ್ನು ಬಂಧಿಸುವಲ್ಲಿಯೂ ಕೂಡ ಯಶಸ್ವಿಯಾಗಿದ್ದಾರೆ. ಇದರ ಒಟ್ಟು ಮೌಲ್ಯ ಸುಮಾರು 24 ಕೋಟಿ ಆಗಬಹುದು ಅಂಥೇಳಿ ಅಂದಾಜಿಸಲಾಗಿದೆ. ಇದು ಬಹುಶಃ ಬೆಂಗಳೂರು ನಗರದಲ್ಲಿಯೇ ಇದುವರೆಗಿನ ಅತ್ಯಂತ ಅಥವಾ ಕರ್ನಾಟಕ ರಾಜ್ಯದಲ್ಲಿಯೇ ಅತ್ಯಂತ ದೊಡ್ಡ ಪ್ರಮಾಣದ ಒಂದು ರಿಕವರಿ ಆಗಿರ್ತಕ್ಕಂಥದ್ದು ಅಂತ ಕಾಣ್ತದೆ. ಇದು ಆಗಿರ್ತಕ್ಕಂಥದ್ದು ಈ ಕೆಆರ್ಪುರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿರತಕ್ಕಂತಹ ಟಿಸಿ ಪಾಳ್ಯದಲ್ಲಿ ಓರ್ವ ವಿದೇಶಿ ಮಹಿಳೆ ಅಂಗಡಿಯೊಂದನ್ನು ಇಟ್ಕೊಂಡು ಈ ಪ್ರಮುಖವಾಗಿ ಆಫ್ರಿಕಾ ದೇಶದ ಪ್ರಜೆಗಳಿಗೆ ಬೇಕಾಗಿರ್ತಕ್ಕಂತಹ ಬೇರೆ ಬೇರೆ ಆಹಾರ ಮತ್ತು ದಿನಸಿ ಪದಾರ್ಥಗಳನ್ನು ಮಾರಾಟ ಮಾಡ್ತಕ್ಕಂತಹ ಅಂಗಡಿಗಳನ್ನು ಇಟ್ಕೊಂಡಿದ್ಲು. ಅಲ್ಲಿ ಆಕೆ ಅದರ ಜೊತೆಯಲ್ಲಿ ಈ ರೀತಿಯ ನಿಷೇಧಿತ ಮಾದಕ ವಸ್ತುವಾದಂತಹ ಎಂಡಿಎಂಎನ್ನು ಕೂಡ ಮಾರಾಟ ಮಾಡ್ತಾ ಇದ್ದಾಳೆ ಮತ್ತು ಸಂಗ್ರಹ ಮಾಡಿದ್ದಾಳೆ ಅಂತಕ್ಕಂಥ ಒಂದು ಖಚಿತ ಮಾಹಿತಿಯ ಆಧಾರದ ಮೇರೆಗೆ ಈ ಸಿಸಿಬಿಯ ಮಾದಕ ದ್ರವ್ಯ ನಿಗ್ರಹ ದಳದ ಪೊಲೀಸರು ಅಲ್ಲಿ ದಾಳಿಯನ್ನು ಮಾಡಿ ಆ ವಿದೇಶಿ ಮಹಿಳೆಯನ್ನು ಬಂಧಿಸಿ ಅವಳ ಒಂದು ಕೂಲಂಕುಷ ವಿಚಾರಣೆಯಿಂದ ಇಷ್ಟು ದೊಡ್ಡ ಮೊತ್ತದ 12 ಕೆಜಿಯಷ್ಟು ಈ ಎಂಡಿಎಂಎ ಕ್ರಿಸ್ಟಲ್ಗಳನ್ನು ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. ಈ ಎಂಡಿಎಂಎಯನ್ನು ಆಕೆಗೆ ಮುಂಬೈ ಮೂಲದ ಇನ್ನೊಬ್ಬ ವಿದೇಶಿ ಮಹಿಳೆ ಆಕೆಗೆ ಸಪ್ಲೈ ಮಾಡಿರ್ತಕ್ಕಂಥದ್ದು ಈಗ ತಿಳಿದು ಬಂದಿದೆ. ಆ ವ್ಯಕ್ತಿಯು ಕೂಡ ಅವಳು ತಪ್ಪಿಸಿಕೊಂಡಿದ್ದು, ಅವಳನ್ನು ಪತ್ತೆ ಹಚ್ಚಲಿಕ್ಕೆ ಪ್ರಯತ್ನಗಳು ನಡೀತಾ ಇದ್ದಾವೆ. ಆಕೆ ಮುಂಬೈ ಮೂಲದ ಏನು ಮಹಿಳೆ ಇದ್ದಾಳೆ, ಅವಳು ಈ ರೈಸ್ ಪ್ಯಾಕೆಟ್ ಮತ್ತು ಸೋಪ್ ಪ್ಯಾಕೆಟ್ಗಳು ಜೊತೆಗೆ ಈ ಫಿಶ್ ಬಾಕ್ಸ್ ಏನಿರುತ್ತೆ, ಡ್ರೈ ಫಿಶ್ ಏನಿರುತ್ತೆ, ಆ ಬಾಕ್ಸ್ಗಳ ಕೆಳಗಡೆನಲ್ಲಿ ಈ ರೀತಿ ಎಂಡಿಎಂಎನ್ನು ಅಲ್ಲಿಂದ ಮುಂಬೈಯಿಂದ ತಂದು ಇಲ್ಲಿ ಕೊಡ್ತಾ ಇರ್ತಕ್ಕಂಥದ್ದು ಈಗ ತನಿಖೆಯಲ್ಲಿ ಕಂಡು ಬಂದಿದೆ. ಮತ್ತು ಈ ಮಹಿಳೆ ಇಲ್ಲಿ ಸ್ಥಳೀಯವಾಗಿ ವಿದೇಶಿ ಪ್ರಜೆಗಳಿಗೆ ಜೊತೆಗೆ ಈ ಸಾಫ್ಟ್ವೇರ್ ಉದ್ಯೋಗಿಗಳಿಗೆ ಮತ್ತು ಬೇರೆಯವರಿಗೆ ಈ ಎಂಡಿಎಂಎನ್ನು ಮಾರಾಟ ಮಾಡ್ತಾ ಇರ್ತಕ್ಕಂಥದ್ದು ತನಿಖೆ ವೇಳೆ ತಿಳಿದು ಬಂದಿದೆ. ಒಟ್ಟಾರೆ ಈಗ ಒಟ್ಟು 12 ಕೆಜಿಯಷ್ಟು ಎಂಡಿಎಂಎ ಕ್ರಿಸ್ಟಲ್. ನೋಡಿ, ಕಮಿಷನರ್ ಬಿ ದಯಾನಂದ್ ಕೂಡ ಇದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಇದ್ರು. ನೈಜೀರಿಯಾ ಮೂಲದ ಮಹಿಳೆಯ ಶಾಪ್ನಲ್ಲಿ ಡ್ರಗ್ಸ್ ದಂಧೆ ನಡೀತಾ ಇತ್ತು. ನಿಖರವಾದಂತ ಮಾಹಿತಿಯನ್ನ ಪಡೆದು ರೇಡ್ ಮಾಡಿದಂತ ಸಂದರ್ಭ ಅಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಮಾದಕ ವಸ್ತುಗಳು ಪತ್ತೆಯಾಗಿದೆ. 12 ಕೆಜಿಯಷ್ಟು ಎಂಡಿಎಂಎ ಕ್ರಿಸ್ಟಲ್ ಅನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ನೈಜೀರಿಯಾ ಮೂಲದ ಮಹಿಳೆ ಅನ್ನೋದು ಗೊತ್ತಾಗ್ತಾ ಇದೆ. ಮುಂಬೈನಿಂದ ಇವರು ದಿನಸಿ ಹಾಗೆ ಫುಡ್ ಪ್ಯಾಕೆಟ್ ಜೊತೆಗೆ ಈ ಡ್ರಗ್ಸ್ ಗಳನ್ನ ಇಂಪೋರ್ಟ್ ಮಾಡ್ಕೊಳ್ತಾ ಇದ್ರು. ಜೂಲಿಯೆಟ್ ಅನ್ನುವಂತ ಮಹಿಳೆ ಇದನ್ನ ಸಪ್ಲೈ ಮಾಡ್ತಾ ಇದ್ಲು. ಇವೆಲ್ಲವೂ ಕೂಡ ತನಿಖೆ ಸಂದರ್ಭದಲ್ಲಿ ಹೊರಬೀಳ್ತಾ ಇರುವಂತಹ ವಿಚಾರ. ನೈಜೀರಿಯಾ ಪ್ರಜೆಗಳಿಗೆ ಡ್ರಗ್ಸ್ ಅನ್ನ ಮಾರ್ತಾ ಇದ್ರು ಈ ಡ್ರಗ್ ಪೆಡ್ಲರ್ಗಳು. ನ್ಯೂ ಇಯರ್ ಸಂದರ್ಭದಲ್ಲಿ ಈಗಾಗಲೇ ಸಾಕಷ್ಟು ಪ್ರಕರಣಗಳನ್ನ ಪೊಲೀಸರು ಭೇದಿಸಿದ್ದಾರೆ. ಜೊತೆಗೆ ಮಾದಕ ವಸ್ತುಗಳನ್ನ ವಶಕ್ಕೂ ಕೂಡ ಪಡೆದುಕೊಂಡಿದ್ದಾರೆ. ಇದೀಗ ಮತ್ತೊಂದು ಪ್ರಕರಣ ಆಡ್ ಆನ್ ಆಗ್ತಾ ಇದೆ. 70 ಸಿಮ್ ಕಾರ್ಡ್ಗಳನ್ನು ಕೂಡ ಈ ಪ್ರಕರಣದಲ್ಲಿ ಸಿಸಿಬಿ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. 5 ವರ್ಷದ ಹಿಂದೆ ಈ ಮಹಿಳೆ ಬಂಧಿತ ಆರೋಪಿ ರೋಜ್ಲೈಮ್ ಅಂತ ಬೆಂಗಳೂರಿಗೆ ಬರ್ತಾರೆ. ಅವರ ವೀಸಾ ಅವಧಿ ಕೂಡ ಮುಗ್ದಿದೆ, ಆದರೂ ಕೂಡ ಬೆಂಗಳೂರಿನಲ್ಲೇ ವಾಸವಿದ್ದಾರೆ ಅನ್ನೋದು ತನಿಖೆ ಹಂತದಲ್ಲಿ ಗೊತ್ತಾಗ್ತಾ ಇದೆ. ಯಾವ ರೀತಿಯಾಗಿ ಡ್ರಗ್ಸ್ ಜಾಲ ಹಮ್ಮಿಕೊಂಡಿದೆ ಪೆಡ್ಲರ್ಗಳು ಈ ನ್ಯೂ ಇಯರ್ನಂತ ಒಂದು ಸೆಲೆಬ್ರೇಷನ್ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಡ್ರಗ್ಸ್ಗಳನ್ನ ಸಪ್ಲೈ ಮಾಡೋದಕ್ಕೆ ಪ್ಲಾನ್ಗಳನ್ನ ಮಾಡ್ಕೊಳ್ತಾ ಇದ್ರು ಅಂತ ಹೇಳಿದ್ರೆ, ಈ ಫುಡ್ ಕಿಟ್ಗಳು, ದಿನಸಿ ಕಿಟ್ಗಳೇನಿರ್ತವೆ ಅವುಗಳ ಜೊತೆಗೆ ಡ್ರಗ್ಸ್ ಅನ್ನ ಸಪ್ಲೈ ಮಾಡ್ತಾ ಇದ್ರಂತೆ. ಜೂಲಿಯೆಟ್ ಎನ್ನುವಂತ ಮಹಿಳೆ ಇದರಲ್ಲಿ ಸಾಥ್ ಕೊಡ್ತಾ ಇದ್ಲು ಸಪ್ಲೈ ಮಾಡೋದ್ರಲ್ಲಿ. ನೈಜೀರಿಯಾ ಪ್ರಜೆಗಳಿಗೇನೆ ಇವರು ಡ್ರಗ್ಸ್ ಅನ್ನ ಮಾರ್ತಾ ಇದ್ರು ಪೆಡ್ಲರ್ಗಳು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಈ ಡ್ರಗ್ಸ್ ನ ಜೊತೆಗೇನೆ 70 ಸಿಮ್ ಕಾರ್ಡ್ಗಳನ್ನು ಕೂಡ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಬೆಂಗಳೂರಿನಂತ ನಗರದಲ್ಲಿ ನ್ಯೂ ಇಯರ್ ಪಾರ್ಟಿಗಳು ಎಲ್ಲೆಂದರಲ್ಲಿ ನಡೀತಾ ಇರುತ್ತೆ. ಸೊ ಇಂಥ ಸಂದರ್ಭದಲ್ಲಿನೇ ಈ ಆಕ್ಟಿವಿಟೀಸ್ಗಳು ಹೆಚ್ಚಾಗಿರುತ್ತೆ. ಹಾಗಾಗಿ ಪೊಲೀಸರು ಕೂಡ ಅಲರ್ಟ್ ಆಗಿದ್ದಾರೆ. ಸಿಸಿಬಿ ಪೊಲೀಸರು ನಾವು ಗಮನಿಸ್ತಾ ಹೋದ್ರೆ ಈ ಕೊರಿಯರ್ ಸೆಂಟರ್ಗಳ ಮೇಲೂ ಕೂಡ ದಾಳಿಯನ್ನ ಮಾಡ್ತಾರೆ. ರಿಜಿಸ್ಟರ್ ಪೋಸ್ಟ್ಗಳು ಬರುತ್ತಲ್ಲ
ಅಂಥ ಕೇಂದ್ರಗಳ ಮೇಲೂ ಕೂಡ ಅಂಥ ಕಚೇರಿಗಳ ಮೇಲೂ ಕೂಡ ದಾಳಿಯನ್ನ ಮಾಡಿದ್ದಿದೆ ಸಿಸಿಬಿ ಪೊಲೀಸರು. ಆ ಸಂದರ್ಭದಲ್ಲೂ ಕೂಡ ಕೆಲವೊಂದಷ್ಟು ಮಾದಕ ವಸ್ತುಗಳನ್ನ ವಶಕ್ಕೆ ಪಡಿಸ್ಕೊಂಡಿದ್ರು. ಈ ಕೊರಿಯರ್ ಮೂಲಕವಾಗಿ ತರಿಸ್ಕೊಳ್ಳೋರಿದ್ದಾರೆ, ಪೋಸ್ಟ್ಗಳ ಮೂಲಕವಾಗಿನೂ ಕೂಡ ತರಿಸ್ಕೊಳ್ಳೋರಿದ್ದಾರೆ. ಇದೀಗ ಮತ್ತೊಂದು ಕೇಸ್ನಲ್ಲಿ ನಮಗೆ ಗೊತ್ತಾಗ್ತಾ ಇರೋದು ಸಾಕಷ್ಟು ಪ್ರಮಾಣದಲ್ಲಿ MDMA ಡ್ರಗ್ ಅನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಆಹಾರ ಪೊಟ್ಟಣದಲ್ಲಿ ಡ್ರಗ್ಸ್ ಇರುವಂತಹ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಾ. ಮೇಲ್ನೋಟಕ್ಕೆ ನೋಡಿದ್ರೆ ಒಂದು ದಿನಸಿ ಐಟಮ್ ರೀತಿಯಾಗಿ ಕಾಣಿಸುತ್ತೆ. ದಿನಸಿ ಪ್ಯಾಕೆಟ್ಗಳು ಮೂಂಗ್ ದಾಲ್ ಅನ್ನೋದಾಗಿ ಬರ್ದಿದೆ. ಈ ದಾಲ್ನಂತ ಪ್ಯಾಕೆಟ್ಗಳ ಒಳಗೆ ಡ್ರಗ್ಸ್ ಅನ್ನ ಹಾಕಿ ಅದರ ಜೊತೆಗೇನೆ ಮಾರಾಟವನ್ನ ಮಾಡ್ತಾ ಇದ್ರು. ನೈಜೀರಿಯಾ ಪ್ರಜೆಗಳಿಗೆ ಮಾರ್ತಾ ಇದ್ರು. ನೋಡಿ, ಇದೀಗ ಅದನ್ನ ಫುಡ್ ಪ್ಯಾಕೆಟ್ಗಳನ್ನ ಓಪನ್ ಮಾಡಿ ನೋಡಿದಾಗ ಎಲ್ಲವೂ ಕೂಡ ಬಯಲಾಗಿದೆ. ಅದರೊಳಗಿರೋದು ಧಾನ್ಯಗಳಲ್ಲ, ಬದಲಾಗಿ ಡ್ರಗ್ಸ್ ಅನ್ನೋದು ಗೊತ್ತಾಗ್ತಾ ಇದೆ. ನೋಡಿ, ಆ ಫುಡ್ ಪ್ಯಾಕೆಟ್ಗಳನ್ನ ಓಪನ್ ಮಾಡಿ ತೋರಿಸ್ತಾ ಇದ್ದಾರೆ ದೃಶ್ಯದಲ್ಲಿ. ಎಷ್ಟು ಪ್ರಮಾಣದಲ್ಲಿ ಡ್ರಗ್ಸ್ಗಳನ್ನ ಇದಕ್ಕೆ ತುಂಬಿಸಿಟ್ಟಿದ್ದಾರೆ ಅಂತ. ಮೇಲ್ನೋಟಕ್ಕೆ ನೋಡಿದ್ರೆ ಫುಡ್ ಪ್ಯಾಕೆಟ್, ಯಾರಿಗೂ ಕೂಡ ಅನುಮಾನ ಬರೋದಿಲ್ಲ. ಆದ್ರೆ ಪೊಲೀಸರು, ಸಿಸಿಬಿ ಪೊಲೀಸರು ನಿಖರವಾದಂತ ಮಾಹಿತಿ ಮೇರೆಗೆ ರೇಡ್ ಮಾಡಿ ಅವರಲ್ಲಿದ್ದಂತ ವಸ್ತುಗಳನ್ನ ವಶಪಡಿಸಿಕೊಂಡಾಗ ಗೊತ್ತಾಗಿದ್ದು ಇದರ ಒಳಗೆ ಡ್ರಗ್ಸ್ ಇತ್ತು ಅಂತ. ಫುಡ್ ಪ್ಯಾಕೆಟ್ನ ರೀತಿಯಾಗಿ ಯಾವುದೋ ಕಂಪನಿಯ ಲೇಬಲ್ ಇರುತ್ತೆ, ಯಾವುದೋ ಫುಡ್ನ ಹೆಸರಿರುತ್ತೆ, ಧಾನ್ಯದ ಹೆಸರಿರುತ್ತೆ. ಆದರೆ ಅದರ ಒಳಗೆ ಇನ್ನೊಂದು ಪ್ಯಾಕೆಟ್ ಅನ್ನ ಮಾಡಿ ಡ್ರಗ್ಸ್ಗಳನ್ನ ತುಂಬಿಸಿಟ್ಟಿದ್ದಾರೆ. ಸೊ ಇದೇ ರೂಪದಲ್ಲಿ ಅವರು ಎಲ್ಲಾ ಕಡೆಯೂ ಕೂಡ ಹಂಚುತ್ತಾ ಬರ್ತಾ ಇದ್ದಾರೆ. ಡ್ರಗ್ ಪೆಡ್ಲರ್ಗಳು ಒಂದು ಕಡೆಯಿಂದ ಇಂಪೋರ್ಟ್ ಮಾಡ್ಕೊಳ್ತಾರೆ, ಹಾಗೆ ಬೇರೆ ಬೇರೆ ಭಾಗಗಳಿಗೆ ಅದನ್ನ ಸಾಗಿಸಲಾಗ್ತಾ ಇದೆ ಪೆಡ್ಲರ್ಗಳ ಸಹಾಯದಿಂದ. ಇದೀಗ ಡ್ರಗ್ ಪೆಡ್ಲರ್ ಅನ್ನು ಕೂಡ ಸಿಸಿಬಿ ಪೊಲೀಸರು ವಶಕ್ಕೆ ಪಡಿಸಿಕೊಂಡಿದ್ದಾರೆ. ಜೊತೆಗೆ ಅವರಲ್ಲಿ ಇದ್ದಂತ 12 kg MDMA ಕ್ರಿಸ್ಟಲ್ ಅನ್ನ ಕೂಡ ವಶಪಡಿಸಿಕೊಂಡಿರೋದು ಗೊತ್ತಾಗ್ತಾ ಇದೆ. ನೋಡಿ, ನೈಜೀರಿಯಾ ಮೂಲದ ರೋಜ್ಲೆಮ್ ಅನ್ನುವಂತ ಮಹಿಳೆ, ಆವಾಗಲೇ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಲ್ಲ, ಆ ಮಹಿಳೆಯನ್ನ ಅರೆಸ್ಟ್ ಮಾಡಿದ್ದಾರೆ. ನೋಡಿ, ಬೇರೆ ಬೇರೆ ಫುಡ್ ಪ್ಯಾಕೆಟ್ಗಳು ನಾವು ದೃಶ್ಯದಲ್ಲಿ ಗಮನಿಸಬಹುದಾಗಿದೆ. ಕೆಲವೊಂದು ಕಡೆಯಲ್ಲಿ ಬಾಕ್ಸ್ನ ಅಡಿ ಭಾಗದಲ್ಲಿ ಡ್ರಗ್ಸ್ಗಳನ್ನ ತುಂಬಿ ಅದರ ಮೇಲೆ ಫುಡ್ ಅನ್ನ ಹಾಕಿ ಪ್ಯಾಕ್ ಮಾಡಿದ್ದಾರೆ. ಬಾಕ್ಸ್ಗಳನ್ನ ಸೀಲ್ ಮಾಡಿದ್ದಾರೆ, ಟೇಪ್ನ ಸಹಾಯದಿಂದ ಸೀಲ್ ಮಾಡಿದ್ದಾರೆ. ಆದ್ರೆ ಪೊಲೀಸರ ನಿಖರ ಮಾಹಿತಿಯ ಮೇಲೆ ರೇಡ್ ಮಾಡಿದಂತ ಸಂದರ್ಭ ಇವರು ಆಡ್ತಾ ಇದ್ದಂತ ಕಳ್ಳಾಟ ಬಯಲಾಗಿದೆ. ಯಾವ ರೂಪದಲ್ಲಿ ಹೇಗೆಲ್ಲ ಸಾಧ್ಯನೋ ಆ ರೀತಿಯಾಗಿ ಡ್ರಗ್ಸ್ಗಳನ್ನ ಸಪ್ಲೈ ಮಾಡೋದಕ್ಕೆ ಪ್ರಯತ್ನವನ್ನ ಪಟ್ಟಿದ್ದಾರೆ. ಮುಂಬೈನಿಂದ ಬಂದಂತ ದಿನಸಿ ಫುಡ್ ಕಿಟ್ಗಳನ್ನ ಬಿಡಿಸಿ ನೋಡಿದಾಗ ಕೆಜಿ ಗಟ್ಟಲೆ ಡ್ರಗ್ಸ್ ಇರೋದು ಪತ್ತೆಯಾಗಿದೆ.